ಕೊಡಗು ಜಿಲ್ಲೆಯಲ್ಲಿ ಕಳೆದ 3 ದಿನಗಳಿಂದ ಅಬ್ಬರಿಸಿ ಬೊಬ್ಬರಿಯುತ್ತಿದ್ದ ವರುಣನ ಅಬ್ಬರ ಈಗ ಸ್ವಲ್ಪ ಕಡಿಮೆಯಾಗಿದೆ. ನಿನ್ನ ಮಧ್ಯಾಹ್ನದಿಂದ ಮಳೆಯ ಆರ್ಭಟ ಕಡಿಮೆಯಾಗಿರುವಂಥದ್ದು. ಕಳೆದ 3 ದಿವಸಗಳಿಂದ ಧಾರಾಕಾರ ಮಳೆ ಆಗ್ತಿತ್ತು. ಈಗ ಮಳೆ ಕಡಿಮೆಯಾದ ಕಾರಣ ಈಗ ಶಾಲಾ ಕಾಲೇಜುಗಳು ಕೂಡ ಇಂದಿನಿಂದ ಆರಂಭವಾಗಿದೆ. ಇನ್ನು ಭಾಗಮಂಡಲ ತ್ರಿವೇಣಿ ಸಂಗಮದಲ್ಲಿ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿತ್ತು. ರಸ್ತೆ ಮೇಲೆ ನೀರು ನುಗ್ಗಿತ್ತು. ಈಗ ತ್ರಿವೇಣಿ ಸಂಗಮದಲ್ಲೂ ಕೂಡ ನೀರಿನ ಪ್ರಮಾಣ ಕಡಿಮೆಯಾಗಿದೆ. ಉದ್ಯಾನವನದಲ್ಲಿ ಅಷ್ಟೇ ನೀರು ಇರುವಂಥದ್ದು. ಇನ್ನು ಈ ಮಳೆ ಒಂದು 2 ದಿವಸ ಇದೇ ರೀತಿ ಮುಂದುವರೆದಿದ್ರೆ ಇವತ್ತು ಕಾವೇರಿ ನದಿಯಲ್ಲಿ ಪ್ರವಾಹ ಬರುವ ಎಲ್ಲ ಸಾಧ್ಯತೆ ಇತ್ತು. ಸಾಕಷ್ಟು ಮನೆಗಳ ಸ್ಥಳಾಂತರ ಮಾಡಬೇಕಾಗಿತ್ತು. ಆದರೆ ಮಳೆ ಕಡಿಮೆ ಆಗಿದ್ದರಿಂದ ದೊಡ್ಡ ಅನಾಹುತವನ್ನು ತಪ್ಪಿದೆ ಅಂತ ಹೇಳ್ಬೋದು. ಇನ್ನು ಹಾರಂಗಿ ಜಲಾಶಯದಲ್ಲೂ ಕೂಡ ಹಾರಂಗಿ ವ್ಯಾಪ್ತಿಯಲ್ಲಿ ಹೆಚ್ಚು ಮಳೆಯಾದ ಕಾರಣ ಅಲ್ಲಿ ಸುಮಾರು 18,000 ಕ್ಯೂಸೆಕ್ಸ್ ನೀರನ್ನು ನದಿಗೆ ಬಿಡಲಾಗಿತ್ತು. ಇದರಿಂದ ಕಾವೇರಿ ನದಿಯಲ್ಲಿ ಮತ್ತಷ್ಟು ನೀರು ಏರಿಕೆಯಾಗಿತ್ತು. ಈಗ ಮಳೆ ಕಡಿಮೆ ಆಗಿದೆ. ಇನ್ನು ಜಿಲ್ಲೆಯಾದ್ಯಂತ ಈ ಮಳೆ ಕಡಿಮೆ ಆಗಿದ್ದರಿಂದ ನದಿಗಳಲ್ಲಿ ಕೂಡ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ತಿದೆ. ಕಾವೇರಿ ನದಿಯಲ್ಲಿ ಈಗ ಸಾಕಷ್ಟು ನೀರು ಹೋಗ್ತಾ ಜೊತೆಗೆ ಹಾರಂಗಿ ಜಲಾಶಯದಲ್ಲಿ ಹೆಚ್ಚಿನ ನೀರನ್ನು ಬಿಟ್ಟಿದ್ದರಿಂದ ಕಾವೇರಿ ನದಿಯಲ್ಲಿ ಕ್ಷಣಕ್ಕೂ ನೀರು ಏರಿಕೆ ಆಗ್ತಿತ್ತು. ಮತ್ತು KRS ಜಲಾಶಯ ಕೂಡ ಹೆಚ್ಚಿನ ನೀರು ಈಗ ಹರಿದು ಹೋಗ್ತಾ ಇದೆ. ಒಟ್ಟಾರೆ ಹೇಳಬೇಕಾದ್ರೆ ಈಗ ಕಳೆದ ಒಂದು 2 ದಿವಸಗಳಿಂದ ಏನು ಮಳೆ ಸುರಿತಾ ಇತ್ತು, ಈಗ ಸ್ವಲ್ಪ ಆ ಅಬ್ಬರ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಆದರೆ ಈಗ ಬಿಡುವು ಕೊಟ್ಟು ನಂತರ ಕೂಡ ಹೆಚ್ಚು ಮಳೆ ಆಗುವ ಎಲ್ಲ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಲ್ಲಿ ಕಳೆದ 3 ದಿನಗಳಿಂದ ಅಬ್ಬರಿಸಿ ಬೊಬ್ಬರಿಯುತ್ತಿದ್ದ ವರುಣನ ಅಬ್ಬರ ಈಗ ಸ್ವಲ್ಪ ಕಡಿಮೆಯಾಗಿದೆ. ನಿನ್ನ ಮಧ್ಯಾಹ್ನದಿಂದ ಮಳೆಯ ಆರ್ಭಟ ಕಡಿಮೆಯಾಗಿರುವಂಥದ್ದು. ಕಳೆದ 3 ದಿವಸಗಳಿಂದ ಧಾರಾಕಾರ ಮಳೆ ಆಗ್ತಿತ್ತು. ಈಗ ಮಳೆ ಕಡಿಮೆಯಾದ ಕಾರಣ ಈಗ ಶಾಲಾ ಕಾಲೇಜುಗಳು ಕೂಡ ಇಂದಿನಿಂದ ಆರಂಭವಾಗಿದೆ. ಇನ್ನು ಭಾಗಮಂಡಲ ತ್ರಿವೇಣಿ ಸಂಗಮದಲ್ಲಿ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿತ್ತು. ರಸ್ತೆ ಮೇಲೆ ನೀರು ನುಗ್ಗಿತ್ತು. ಈಗ ತ್ರಿವೇಣಿ ಸಂಗಮದಲ್ಲೂ ಕೂಡ ನೀರಿನ ಪ್ರಮಾಣ ಕಡಿಮೆಯಾಗಿದೆ. ಉದ್ಯಾನವನದಲ್ಲಿ ಅಷ್ಟೇ ನೀರು ಇರುವಂಥದ್ದು. ಇನ್ನು ಈ ಮಳೆ ಒಂದು 2 ದಿವಸ ಇದೇ ರೀತಿ ಮುಂದುವರೆದಿದ್ರೆ ಇವತ್ತು ಕಾವೇರಿ ನದಿಯಲ್ಲಿ ಪ್ರವಾಹ ಬರುವ ಎಲ್ಲ ಸಾಧ್ಯತೆ ಇತ್ತು. ಸಾಕಷ್ಟು ಮನೆಗಳ ಸ್ಥಳಾಂತರ ಮಾಡಬೇಕಾಗಿತ್ತು. ಆದರೆ ಮಳೆ ಕಡಿಮೆ ಆಗಿದ್ದರಿಂದ ದೊಡ್ಡ ಅನಾಹುತವನ್ನು ತಪ್ಪಿದೆ ಅಂತ ಹೇಳ್ಬೋದು. ಇನ್ನು ಹಾರಂಗಿ ಜಲಾಶಯದಲ್ಲೂ ಕೂಡ ಹಾರಂಗಿ ವ್ಯಾಪ್ತಿಯಲ್ಲಿ ಹೆಚ್ಚು ಮಳೆಯಾದ ಕಾರಣ ಅಲ್ಲಿ ಸುಮಾರು 18,000 ಕ್ಯೂಸೆಕ್ಸ್ ನೀರನ್ನು ನದಿಗೆ ಬಿಡಲಾಗಿತ್ತು. ಇದರಿಂದ ಕಾವೇರಿ ನದಿಯಲ್ಲಿ ಮತ್ತಷ್ಟು ನೀರು ಏರಿಕೆಯಾಗಿತ್ತು. ಈಗ ಮಳೆ ಕಡಿಮೆ ಆಗಿದೆ. ಇನ್ನು ಜಿಲ್ಲೆಯಾದ್ಯಂತ ಈ ಮಳೆ ಕಡಿಮೆ ಆಗಿದ್ದರಿಂದ ನದಿಗಳಲ್ಲಿ ಕೂಡ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ತಿದೆ. ಕಾವೇರಿ ನದಿಯಲ್ಲಿ ಈಗ ಸಾಕಷ್ಟು ನೀರು ಹೋಗ್ತಾ ಜೊತೆಗೆ ಹಾರಂಗಿ ಜಲಾಶಯದಲ್ಲಿ ಹೆಚ್ಚಿನ ನೀರನ್ನು ಬಿಟ್ಟಿದ್ದರಿಂದ ಕಾವೇರಿ ನದಿಯಲ್ಲಿ ಕ್ಷಣಕ್ಕೂ ನೀರು ಏರಿಕೆ ಆಗ್ತಿತ್ತು. ಮತ್ತು KRS ಜಲಾಶಯ ಕೂಡ ಹೆಚ್ಚಿನ ನೀರು ಈಗ ಹರಿದು ಹೋಗ್ತಾ ಇದೆ. ಒಟ್ಟಾರೆ ಹೇಳಬೇಕಾದ್ರೆ ಈಗ ಕಳೆದ ಒಂದು 2 ದಿವಸಗಳಿಂದ ಏನು ಮಳೆ ಸುರಿತಾ ಇತ್ತು, ಈಗ ಸ್ವಲ್ಪ ಆ ಅಬ್ಬರ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಆದರೆ ಈಗ ಬಿಡುವು ಕೊಟ್ಟು ನಂತರ ಕೂಡ ಹೆಚ್ಚು ಮಳೆ ಆಗುವ ಎಲ್ಲ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಲ್ಲಿ ಕಳೆದ 3 ದಿನಗಳಿಂದ ಅಬ್ಬರಿಸಿ ಬೊಬ್ಬರಿಯುತ್ತಿದ್ದ ವರುಣನ ಅಬ್ಬರ ಈಗ ಸ್ವಲ್ಪ ಕಡಿಮೆಯಾಗಿದೆ. ನಿನ್ನ ಮಧ್ಯಾಹ್ನದಿಂದ ಮಳೆಯ ಆರ್ಭಟ ಕಡಿಮೆಯಾಗಿರುವಂಥದ್ದು. ಕಳೆದ 3 ದಿವಸಗಳಿಂದ ಧಾರಾಕಾರ ಮಳೆ ಆಗ್ತಿತ್ತು. ಈಗ ಮಳೆ ಕಡಿಮೆಯಾದ ಕಾರಣ ಈಗ ಶಾಲಾ ಕಾಲೇಜುಗಳು ಕೂಡ ಇಂದಿನಿಂದ ಆರಂಭವಾಗಿದೆ. ಇನ್ನು ಭಾಗಮಂಡಲ ತ್ರಿವೇಣಿ ಸಂಗಮದಲ್ಲಿ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿತ್ತು. ರಸ್ತೆ ಮೇಲೆ ನೀರು ನುಗ್ಗಿತ್ತು. ಈಗ ತ್ರಿವೇಣಿ ಸಂಗಮದಲ್ಲೂ ಕೂಡ ನೀರಿನ ಪ್ರಮಾಣ ಕಡಿಮೆಯಾಗಿದೆ. ಉದ್ಯಾನವನದಲ್ಲಿ ಅಷ್ಟೇ ನೀರು ಇರುವಂಥದ್ದು. ಇನ್ನು ಈ ಮಳೆ ಒಂದು 2 ದಿವಸ ಇದೇ ರೀತಿ ಮುಂದುವರೆದಿದ್ರೆ ಇವತ್ತು ಕಾವೇರಿ ನದಿಯಲ್ಲಿ ಪ್ರವಾಹ ಬರುವ ಎಲ್ಲ ಸಾಧ್ಯತೆ ಇತ್ತು. ಸಾಕಷ್ಟು ಮನೆಗಳ ಸ್ಥಳಾಂತರ ಮಾಡಬೇಕಾಗಿತ್ತು. ಆದರೆ ಮಳೆ ಕಡಿಮೆ ಆಗಿದ್ದರಿಂದ ದೊಡ್ಡ ಅನಾಹುತವನ್ನು ತಪ್ಪಿದೆ ಅಂತ ಹೇಳ್ಬೋದು. ಇನ್ನು ಹಾರಂಗಿ ಜಲಾಶಯದಲ್ಲೂ ಕೂಡ ಹಾರಂಗಿ ವ್ಯಾಪ್ತಿಯಲ್ಲಿ ಹೆಚ್ಚು ಮಳೆಯಾದ ಕಾರಣ ಅಲ್ಲಿ ಸುಮಾರು 18,000 ಕ್ಯೂಸೆಕ್ಸ್ ನೀರನ್ನು ನದಿಗೆ ಬಿಡಲಾಗಿತ್ತು. ಇದರಿಂದ ಕಾವೇರಿ ನದಿಯಲ್ಲಿ ಮತ್ತಷ್ಟು ನೀರು ಏರಿಕೆಯಾಗಿತ್ತು. ಈಗ ಮಳೆ ಕಡಿಮೆ ಆಗಿದೆ. ಇನ್ನು ಜಿಲ್ಲೆಯಾದ್ಯಂತ ಈ ಮಳೆ ಕಡಿಮೆ ಆಗಿದ್ದರಿಂದ ನದಿಗಳಲ್ಲಿ ಕೂಡ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ತಿದೆ. ಕಾವೇರಿ ನದಿಯಲ್ಲಿ ಈಗ ಸಾಕಷ್ಟು ನೀರು ಹೋಗ್ತಾ ಜೊತೆಗೆ ಹಾರಂಗಿ ಜಲಾಶಯದಲ್ಲಿ ಹೆಚ್ಚಿನ ನೀರನ್ನು ಬಿಟ್ಟಿದ್ದರಿಂದ ಕಾವೇರಿ ನದಿಯಲ್ಲಿ ಕ್ಷಣಕ್ಕೂ ನೀರು ಏರಿಕೆ ಆಗ್ತಿತ್ತು. ಮತ್ತು KRS ಜಲಾಶಯ ಕೂಡ ಹೆಚ್ಚಿನ ನೀರು ಈಗ ಹರಿದು ಹೋಗ್ತಾ ಇದೆ. ಒಟ್ಟಾರೆ ಹೇಳಬೇಕಾದ್ರೆ ಈಗ ಕಳೆದ ಒಂದು 2 ದಿವಸಗಳಿಂದ ಏನು ಮಳೆ ಸುರಿತಾ ಇತ್ತು, ಈಗ ಸ್ವಲ್ಪ ಆ ಅಬ್ಬರ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಆದರೆ ಈಗ ಬಿಡುವು ಕೊಟ್ಟು ನಂತರ ಕೂಡ ಹೆಚ್ಚು ಮಳೆ ಆಗುವ ಎಲ್ಲ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಲ್ಲಿ ಕಳೆದ 3 ದಿನಗಳಿಂದ ಅಬ್ಬರಿಸಿ ಬೊಬ್ಬರಿಯುತ್ತಿದ್ದ ವರುಣನ ಅಬ್ಬರ ಈಗ ಸ್ವಲ್ಪ ಕಡಿಮೆಯಾಗಿದೆ. ನಿನ್ನ ಮಧ್ಯಾಹ್ನದಿಂದ ಮಳೆಯ ಆರ್ಭಟ ಕಡಿಮೆಯಾಗಿರುವಂಥದ್ದು. ಕಳೆದ 3 ದಿವಸಗಳಿಂದ ಧಾರಾಕಾರ ಮಳೆ ಆಗ್ತಿತ್ತು. ಈಗ ಮಳೆ ಕಡಿಮೆಯಾದ ಕಾರಣ ಈಗ ಶಾಲಾ ಕಾಲೇಜುಗಳು ಕೂಡ ಇಂದಿನಿಂದ ಆರಂಭವಾಗಿದೆ. ಇನ್ನು ಭಾಗಮಂಡಲ ತ್ರಿವೇಣಿ ಸಂಗಮದಲ್ಲಿ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿತ್ತು. ರಸ್ತೆ ಮೇಲೆ ನೀರು ನುಗ್ಗಿತ್ತು. ಈಗ ತ್ರಿವೇಣಿ ಸಂಗಮದಲ್ಲೂ ಕೂಡ ನೀರಿನ ಪ್ರಮಾಣ ಕಡಿಮೆಯಾಗಿದೆ. ಉದ್ಯಾನವನದಲ್ಲಿ ಅಷ್ಟೇ ನೀರು ಇರುವಂಥದ್ದು. ಇನ್ನು ಈ ಮಳೆ ಒಂದು 2 ದಿವಸ ಇದೇ ರೀತಿ ಮುಂದುವರೆದಿದ್ರೆ ಇವತ್ತು ಕಾವೇರಿ ನದಿಯಲ್ಲಿ ಪ್ರವಾಹ ಬರುವ ಎಲ್ಲ ಸಾಧ್ಯತೆ ಇತ್ತು. ಸಾಕಷ್ಟು ಮನೆಗಳ ಸ್ಥಳಾಂತರ ಮಾಡಬೇಕಾಗಿತ್ತು. ಆದರೆ ಮಳೆ ಕಡಿಮೆ ಆಗಿದ್ದರಿಂದ ದೊಡ್ಡ ಅನಾಹುತವನ್ನು ತಪ್ಪಿದೆ ಅಂತ ಹೇಳ್ಬೋದು. ಇನ್ನು ಹಾರಂಗಿ ಜಲಾಶಯದಲ್ಲೂ ಕೂಡ ಹಾರಂಗಿ ವ್ಯಾಪ್ತಿಯಲ್ಲಿ ಹೆಚ್ಚು ಮಳೆಯಾದ ಕಾರಣ ಅಲ್ಲಿ ಸುಮಾರು 18,000 ಕ್ಯೂಸೆಕ್ಸ್ ನೀರನ್ನು ನದಿಗೆ ಬಿಡಲಾಗಿತ್ತು. ಇದರಿಂದ ಕಾವೇರಿ ನದಿಯಲ್ಲಿ ಮತ್ತಷ್ಟು ನೀರು ಏರಿಕೆಯಾಗಿತ್ತು. ಈಗ ಮಳೆ ಕಡಿಮೆ ಆಗಿದೆ. ಇನ್ನು ಜಿಲ್ಲೆಯಾದ್ಯಂತ ಈ ಮಳೆ ಕಡಿಮೆ ಆಗಿದ್ದರಿಂದ ನದಿಗಳಲ್ಲಿ ಕೂಡ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ತಿದೆ. ಕಾವೇರಿ ನದಿಯಲ್ಲಿ ಈಗ ಸಾಕಷ್ಟು ನೀರು ಹೋಗ್ತಾ ಜೊತೆಗೆ
ಜೊತೆಗೆ ಹಾರಂಗಿ ಜಲಾಶಯದಲ್ಲಿ ಹೆಚ್ಚಿನ ನೀರನ್ನು ಬಿಟ್ಟಿದ್ದರಿಂದ ಕಾವೇರಿ ನದಿಯಲ್ಲಿ ಕ್ಷಣಕ್ಕೂ ನೀರು ಏರಿಕೆ ಆಗ್ತಿತ್ತು ಮತ್ತು KRS ಜಲಾಶಯ ಕೂಡ ಹೆಚ್ಚಿನ ನೀರು ಈಗ ಹರಿದು ಹೋಗ್ತಾ ಇದೆ. ಒಟ್ಟಾರೆ ಹೇಳಬೇಕಾದ್ರೆ ಈಗ ಕಳೆದ 2 ದಿವಸಗಳಿಂದ ಏನು ಮಳೆ ಸುರಿತಾ ಇತ್ತು, ಈಗ ಸ್ವಲ್ಪ ಆ ಅಬ್ಬರ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಆದರೆ ಈಗ ಬಿಡುವು ಕೊಟ್ಟು ನಂತರ ಕೂಡ ಹೆಚ್ಚು ಮಳೆ ಆಗುವ ಎಲ್ಲ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು ಜಿಲ್ಲೆಯಲ್ಲಿ ಕಳೆದ 3 ದಿನಗಳಿಂದ ಅಬ್ಬರಿಸಿ ಬೊಬ್ಬಿರುತ್ತಿದ್ದ ವರುಣ ಅಬ್ಬರ ಈಗ ಸ್ವಲ್ಪ ಕಡಿಮೆಯಾಗಿದೆ. ನಿನ್ನ ಮಧ್ಯಾಹ್ನದಿಂದ ಮಳೆಯ ಆರ್ಭಟ ಕಡಿಮೆ ಆಗಿರುವಂಥದ್ದು. ಕಳೆದ 3 ದಿವಸಗಳಿಂದ ಧಾರಾಕಾರ ಮಳೆ ಆಗ್ತಿತ್ತು. ಈಗ ಮಳೆ ಕಡಿಮೆಯಾದ ಕಾರಣ ಈಗ ಶಾಲಾ ಕಾಲೇಜುಗಳು ಕೂಡ ಇಂದಿನಿಂದ ಆರಂಭವಾಗಿದೆ. ಇನ್ನು ಭಾಗಮಂಡಲ ತ್ರಿವೇಣಿ ಸಂಗಮದಲ್ಲಿ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿತ್ತು. ರಸ್ತೆ ಮೇಲೆ ನೀರು ನುಗ್ಗಿತ್ತು. ಈಗ ತ್ರಿವೇಣಿ ಸಂಗಮದಲ್ಲೂ ಕೂಡ ನೀರಿನ ಪ್ರಮಾಣ ಕಡಿಮೆಯಾಗಿದೆ. ಉದ್ಯಾನವನದಲ್ಲಿ ಅಷ್ಟೇ ನೀರು ಇರುವಂಥದ್ದು. ಇನ್ನು ಈ ಮಳೆ 1-2 ದಿವಸ ಇದೇ ರೀತಿ ಮುಂದುವರೆದಿದ್ರೆ ಇವತ್ತು ಕಾವೇರಿ ನದಿಯಲ್ಲಿ ಪ್ರವಾಹ ಬರುವ ಎಲ್ಲ ಸಾಧ್ಯತೆ ಇತ್ತು. ಸಾಕಷ್ಟು ಮನೆಗಳ ಸ್ಥಳಾಂತರ ಮಾಡಬೇಕಾಗಿತ್ತು. ಆದರೆ ಮಳೆ ಕಡಿಮೆ ಆಗಿದ್ದರಿಂದ ದೊಡ್ಡ ಅನಾಹುತವನ್ನು ತಪ್ಪಿದೆ ಅಂತ ಹೇಳ್ಬೋದು. ಇನ್ನು ಹಾರಂಗಿ ಜಲಾಶಯದಲ್ಲೂ ಕೂಡ ಹಾರಂಗಿ ವ್ಯಾಪ್ತಿಯಲ್ಲಿ ಹೆಚ್ಚು ಮಳೆಯಾದ ಕಾರಣ ಅಲ್ಲಿ ಸುಮಾರು 18,000 ಕ್ಯೂಸೆಕ್ಸ್ ನೀರನ್ನು ನದಿಗೆ ಬಿಡಲಾಗಿತ್ತು. ಇದರಿಂದ ಕಾವೇರಿ ನದಿಯಲ್ಲಿ ಮತ್ತಷ್ಟು ನೀರು ಏರಿಕೆಯಾಗಿತ್ತು. ಈಗ ಮಳೆ ಕಡಿಮೆ ಆಗಿದೆ. ಇನ್ನು ಜಿಲ್ಲೆಯಾದ್ಯಂತ ಈ ಮಳೆ ಕಡಿಮೆ ಆಗಿದ್ದರಿಂದ ನದಿಗಳಲ್ಲಿ ಕೂಡ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ತಿದೆ. ಕಾವೇರಿ ನದಿಯಲ್ಲಿ ಈಗ ಸಾಕಷ್ಟು ನೀರು ಹೋಗ್ತಾ ಜೊತೆಗೆ ಹಾರಂಗಿ ಜಲಾಶಯದಲ್ಲಿ ಹೆಚ್ಚಿನ ನೀರನ್ನು ಬಿಟ್ಟಿದ್ದರಿಂದ ಕಾವೇರಿ ನದಿಯಲ್ಲಿ ಕ್ಷಣಕ್ಕೂ ನೀರು ಏರಿಕೆ ಆಗ್ತಿತ್ತು ಮತ್ತು KRS ಜಲಾಶಯ ಕೂಡ ಹೆಚ್ಚಿನ ನೀರು ಈಗ ಹರಿದು ಹೋಗ್ತಾ ಇದೆ. ಒಟ್ಟಾರೆ ಹೇಳಬೇಕಾದ್ರೆ ಈಗ ಕಳೆದ 2 ದಿವಸಗಳಿಂದ ಏನು ಮಳೆ ಸುರಿತಾ ಇತ್ತು, ಈಗ ಸ್ವಲ್ಪ ಆ ಅಬ್ಬರ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಆದರೆ ಈಗ ಬಿಡುವು ಕೊಟ್ಟು ನಂತರ ಕೂಡ ಹೆಚ್ಚು ಮಳೆ ಆಗುವ ಎಲ್ಲ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು ಜಿಲ್ಲೆಯಲ್ಲಿ ಕಳೆದ 3 ದಿನಗಳಿಂದ ಅಬ್ಬರಿಸಿ ಬೊಬ್ಬಿರುತ್ತಿದ್ದ ವರುಣ ಅಬ್ಬರ ಈಗ ಸ್ವಲ್ಪ ಕಡಿಮೆಯಾಗಿದೆ. ನಿನ್ನ ಮಧ್ಯಾಹ್ನದಿಂದ ಮಳೆಯ ಆರ್ಭಟ ಕಡಿಮೆ ಆಗಿರುವಂಥದ್ದು. ಕಳೆದ 3 ದಿವಸಗಳಿಂದ ಧಾರಾಕಾರ ಮಳೆ ಆಗ್ತಿತ್ತು. ಈಗ ಮಳೆ ಕಡಿಮೆಯಾದ ಕಾರಣ ಈಗ ಶಾಲಾ ಕಾಲೇಜುಗಳು ಕೂಡ ಇಂದಿನಿಂದ ಆರಂಭವಾಗಿದೆ. ಇನ್ನು ಭಾಗಮಂಡಲ ತ್ರಿವೇಣಿ ಸಂಗಮದಲ್ಲಿ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿತ್ತು. ರಸ್ತೆ ಮೇಲೆ ನೀರು ನುಗ್ಗಿತ್ತು. ಈಗ ತ್ರಿವೇಣಿ ಸಂಗಮದಲ್ಲೂ ಕೂಡ ನೀರಿನ ಪ್ರಮಾಣ ಕಡಿಮೆಯಾಗಿದೆ. ಉದ್ಯಾನವನದಲ್ಲಿ ಅಷ್ಟೇ ನೀರು ಇರುವಂಥದ್ದು. ಇನ್ನು ಈ ಮಳೆ 1-2 ದಿವಸ ಇದೇ ರೀತಿ ಮುಂದುವರೆದಿದ್ರೆ ಇವತ್ತು ಕಾವೇರಿ ನದಿಯಲ್ಲಿ ಪ್ರವಾಹ ಬರುವ ಎಲ್ಲ ಸಾಧ್ಯತೆ ಇತ್ತು. ಸಾಕಷ್ಟು ಮನೆಗಳ ಸ್ಥಳಾಂತರ ಮಾಡಬೇಕಾಗಿತ್ತು. ಆದರೆ ಮಳೆ ಕಡಿಮೆ ಆಗಿದ್ದರಿಂದ ದೊಡ್ಡ ಅನಾಹುತವನ್ನು ತಪ್ಪಿದೆ ಅಂತ ಹೇಳ್ಬೋದು. ಇನ್ನು ಹಾರಂಗಿ ಜಲಾಶಯದಲ್ಲೂ ಕೂಡ ಹಾರಂಗಿ ವ್ಯಾಪ್ತಿಯಲ್ಲಿ ಹೆಚ್ಚು ಮಳೆಯಾದ ಕಾರಣ ಅಲ್ಲಿ ಸುಮಾರು 18,000 ಕ್ಯೂಸೆಕ್ಸ್ ನೀರನ್ನು ನದಿಗೆ ಬಿಡಲಾಗಿತ್ತು. ಇದರಿಂದ ಕಾವೇರಿ ನದಿಯಲ್ಲಿ ಮತ್ತಷ್ಟು ನೀರು ಏರಿಕೆಯಾಗಿತ್ತು. ಈಗ ಮಳೆ ಕಡಿಮೆ ಆಗಿದೆ. ಇನ್ನು ಜಿಲ್ಲೆಯಾದ್ಯಂತ ಈ ಮಳೆ ಕಡಿಮೆ ಆಗಿದ್ದರಿಂದ ನದಿಗಳಲ್ಲಿ ಕೂಡ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ತಿದೆ. ಕಾವೇರಿ ನದಿಯಲ್ಲಿ ಈಗ ಸಾಕಷ್ಟು ನೀರು ಹೋಗ್ತಾ ಜೊತೆಗೆ ಹಾರಂಗಿ ಜಲಾಶಯದಲ್ಲಿ ಹೆಚ್ಚಿನ ನೀರನ್ನು ಬಿಟ್ಟಿದ್ದರಿಂದ ಕಾವೇರಿ ನದಿಯಲ್ಲಿ ಕ್ಷಣಕ್ಕೂ ನೀರು ಏರಿಕೆ ಆಗ್ತಿತ್ತು ಮತ್ತು KRS ಜಲಾಶಯ ಕೂಡ ಹೆಚ್ಚಿನ ನೀರು ಈಗ ಹರಿದು ಹೋಗ್ತಾ ಇದೆ. ಒಟ್ಟಾರೆ ಹೇಳಬೇಕಾದ್ರೆ ಈಗ ಕಳೆದ 2 ದಿವಸಗಳಿಂದ ಏನು ಮಳೆ ಸುರಿತಾ ಇತ್ತು, ಈಗ ಸ್ವಲ್ಪ ಆ ಅಬ್ಬರ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಆದರೆ ಈಗ ಬಿಡುವು ಕೊಟ್ಟು ನಂತರ ಕೂಡ ಹೆಚ್ಚು ಮಳೆ ಆಗುವ ಎಲ್ಲ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು ಜಿಲ್ಲೆಯಲ್ಲಿ ಕಳೆದ 3 ದಿನಗಳಿಂದ ಅಬ್ಬರಿಸಿ ಬೊಬ್ಬಿರುತ್ತಿದ್ದ ವರುಣ ಅಬ್ಬರ ಈಗ ಸ್ವಲ್ಪ ಕಡಿಮೆಯಾಗಿದೆ. ನಿನ್ನ ಮಧ್ಯಾಹ್ನದಿಂದ ಮಳೆಯ ಆರ್ಭಟ ಕಡಿಮೆ ಆಗಿರುವಂಥದ್ದು. ಕಳೆದ 3 ದಿವಸಗಳಿಂದ ಧಾರಾಕಾರ ಮಳೆ ಆಗ್ತಿತ್ತು. ಈಗ ಮಳೆ ಕಡಿಮೆಯಾದ ಕಾರಣ ಈಗ ಶಾಲಾ ಕಾಲೇಜುಗಳು ಕೂಡ ಇಂದಿನಿಂದ ಆರಂಭವಾಗಿದೆ. ಇನ್ನು ಭಾಗಮಂಡಲ ತ್ರಿವೇಣಿ ಸಂಗಮದಲ್ಲಿ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿತ್ತು. ರಸ್ತೆ ಮೇಲೆ ನೀರು ನುಗ್ಗಿತ್ತು. ಈಗ ತ್ರಿವೇಣಿ ಸಂಗಮದಲ್ಲೂ ಕೂಡ ನೀರಿನ ಪ್ರಮಾಣ ಕಡಿಮೆಯಾಗಿದೆ. ಉದ್ಯಾನವನದಲ್ಲಿ ಅಷ್ಟೇ ನೀರು ಇರುವಂಥದ್ದು. ಇನ್ನು ಈ ಮಳೆ 1-2 ದಿವಸ ಇದೇ ರೀತಿ ಮುಂದುವರೆದಿದ್ರೆ ಇವತ್ತು ಕಾವೇರಿ ನದಿಯಲ್ಲಿ ಪ್ರವಾಹ ಬರುವ ಎಲ್ಲ ಸಾಧ್ಯತೆ ಇತ್ತು. ಸಾಕಷ್ಟು ಮನೆಗಳ ಸ್ಥಳಾಂತರ ಮಾಡಬೇಕಾಗಿತ್ತು. ಆದರೆ ಮಳೆ ಕಡಿಮೆ ಆಗಿದ್ದರಿಂದ ದೊಡ್ಡ ಅನಾಹುತವನ್ನು ತಪ್ಪಿದೆ ಅಂತ ಹೇಳ್ಬೋದು. ಇನ್ನು ಹಾರಂಗಿ ಜಲಾಶಯದಲ್ಲೂ ಕೂಡ ಹಾರಂಗಿ ವ್ಯಾಪ್ತಿಯಲ್ಲಿ ಹೆಚ್ಚು ಮಳೆಯಾದ ಕಾರಣ ಅಲ್ಲಿ ಸುಮಾರು 18,000 ಕ್ಯೂಸೆಕ್ಸ್ ನೀರನ್ನು ನದಿಗೆ ಬಿಡಲಾಗಿತ್ತು. ಇದರಿಂದ ಕಾವೇರಿ ನದಿಯಲ್ಲಿ ಮತ್ತಷ್ಟು ನೀರು ಏರಿಕೆಯಾಗಿತ್ತು. ಈಗ ಮಳೆ ಕಡಿಮೆ ಆಗಿದೆ. ಇನ್ನು ಜಿಲ್ಲೆಯಾದ್ಯಂತ ಈ ಮಳೆ ಕಡಿಮೆ ಆಗಿದ್ದರಿಂದ ನದಿಗಳಲ್ಲಿ ಕೂಡ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ತಿದೆ. ಕಾವೇರಿ ನದಿಯಲ್ಲಿ ಈಗ ಸಾಕಷ್ಟು ನೀರು ಹೋಗ್ತಾ ಜೊತೆಗೆ ಹಾರಂಗಿ ಜಲಾಶಯದಲ್ಲಿ ಹೆಚ್ಚಿನ ನೀರನ್ನು ಬಿಟ್ಟಿದ್ದರಿಂದ ಕಾವೇರಿ ನದಿಯಲ್ಲಿ ಕ್ಷಣಕ್ಕೂ ನೀರು ಏರಿಕೆ ಆಗ್ತಿತ್ತು ಮತ್ತು KRS ಜಲಾಶಯ ಕೂಡ ಹೆಚ್ಚಿನ ನೀರು ಈಗ ಹರಿದು ಹೋಗ್ತಾ ಇದೆ. ಒಟ್ಟಾರೆ ಹೇಳಬೇಕಾದ್ರೆ ಈಗ ಕಳೆದ 2 ದಿವಸಗಳಿಂದ ಏನು ಮಳೆ ಸುರಿತಾ ಇತ್ತು, ಈಗ ಸ್ವಲ್ಪ ಆ ಅಬ್ಬರ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಆದರೆ ಈಗ ಬಿಡುವು ಕೊಟ್ಟು ನಂತರ ಕೂಡ ಹೆಚ್ಚು ಮಳೆ ಆಗುವ ಎಲ್ಲ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ,